ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಿಮ್ಮ ಹಾಸ್ಯ ನಟಿ ರೇಖಾ ದಾಸ್ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಯಾರ ಮನೆಗೆ ಬಂದಿದ್ದೇನೆ ಗೊತ್ತಾ? ಧರ್ಮ ಅಂದ ತಕ್ಷಣನೇ ನಿಮ್ಗೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಯಾರವರು ಅಂತ. ಅವರು ಹೀರೋ ಆಗಿ ನಟಿಸಿದ್ದಾರೆ, ತುಂಬ ಒಳ್ಳೆ ಕ್ಯಾರೆಕ್ಟರ್ಸ್ ಎಲ್ಲ ಮಾಡಿದ್ದಾರೆ. ಇವತ್ತು ಅವ್ರ ಮನೆಗೆ ಬಂದಿದ್ದೀವಿ, ಬನ್ನಿ ಹೋಗೋಣ ಅವ್ರ ಮನೆಗೆ. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ತುಂಬಾ ವರ್ಷ ಆಯ್ತಲ್ವಾ ನಾವು ಮೀಟ್ ಆಗಿ? ಅದೊಂದು ಸಿನಿಮಾದಲ್ಲಿ ಮೀಟ್ ಆಗಿದ್ವಿ, ಅದಾದ್ಮೇಲೆ ಖುಷಿ ನನಗೆ ನಿಮ್ ಜೊತೆ ಅವಾಗಿನ ನೋಡೋದಕ್ಕೂ ಇವಾಗಿನ ನೋಡೋದಕ್ಕೂ ಸ್ವಲ್ಪ ನೀವು ಒಂದ್ ರೌಂಡ್ ಏನದಪ್ಪ ಆಗಿದ್ದೀರಾ? 10 ರೌಂಡ್ಸ್ ಆಗಿದೆ. ಯಾಕಂದ್ರೆ ಕರೋನಾ ಆದ್ಮೇಲೆ ನನಗೆ ಆಕ್ಚುಲಿ ಡ್ರಿಂಕ್ಸ್ ಸ್ಮೋಕ್ ಯಾವ್ದು ಅಭ್ಯಾಸ ಇಲ್ಲ. ಪ್ರಾಬ್ಲಮ್ ಇದೆ ಪ್ಯೂರ್ ನಾನ್ ವೆಜಿಟೇರಿಯನ್. ಸೊ ಏನಾಗುತ್ತೆ, ನಮ್ಗೆ ಈ ಕರೋನಾ ಟೈಮಲ್ಲಿ ಹೆಂಗಾಗೋಯ್ತು ಅಂದ್ರೆ ವಾಕ್ ಮಾಡೋಕ್ಕೂ ಬಿಡ್ಲಿಲ್ಲ, ಜಿಮ್ ಇಲ್ಲ, ಸ್ವಿಮ್ ಇಲ್ಲ, ತಿನ್ನೋದು ಕಡಿಮೆ ಆಗ್ಲಿಲ್ಲ. ಹಾಗಾಗಿ ಇವಾಗ ಇನ್ನೂ ವಾಪಸ್ ಎಕ್ಸರ್ಸೈಸ್ ಇಂಟ್ರೆಸ್ಟ್ ಬರ್ತಿಲ್ಲ, ಮಾಡ್ಬೇಕು. ಬಟ್ ಈಗ ಚೆನ್ನಾಗಿ ಕಾಣ್ತಾ ಇದ್ರ, ಬಬ್ಲಿ ತರ. ಓಕೆ, ಸೊ ಚೆನ್ನಾಗಿದ್ರಲ್ವಾ ಸರ್? ನೀವು ಹುಟ್ಟು ಬೆಳೆದಿರಲ್ಲ ಅಲ್ಲಿ? ನಾವು ಬೆಳೆದಿದ್ದು ಬೆಂಗಳೂರಿಗೆ. ನಾವು 5 ಜನ, ನಂಗೆ 2 ಅಣ್ಣ 2 ಅಕ್ಕ, ನಾನೇ ಕೊನೆಯವನು. ಸೊ ಆಕ್ಚುಲಿ ನಮ್ಮ ತಂದೆ ಮಂಡ್ಯದವರೇ, ನಮ್ಮ ತಾಯಿ ಬಂದು ಮೈಸೂರೇ, ನಮ್ಮ ಪಿಟೇಶ್ವರ ಅವರ ತಮ್ಮನ ಮಗಳು, ಟಿ ಪುಟ್ಟಸ್ವಾಮಿ ಮಗಳು. ಓ, ಅಂದ್ರೆ ನಿಮ್ಮ ಮದರ್ ಮತ್ತೆ ಅಂಬರೀಷ್ ಮದರ್ ಅಕ್ಕ ತಂಗಿ ಪದ್ಮಾವತಿ, ಇವ್ರು ಹೇಮಾವತಿ. ಓಕೆ, ಫಸ್ಟ್ ಕಸಿನ್ಸ್ ನಾವಿಬ್ರು. ಸರಿ ಸರಿ ಸರಿ. ಸರ್ ಅಪ್ಪ ಅಮ್ಮ ಎಲ್ಲ ಇದ್ದಿದ್ದು ಮಂಡ್ಯದಲ್ಲೇನೆ? ಅಲ್ಲ, ನಮ್ಮ ದೊಡ್ಡಕ್ಕ ಮತ್ತೆ ದೊಡ್ಡಣ್ಣ ಅಲ್ಲಿ ಮಂಡ್ಯದಲ್ಲಿ ಇದ್ದಾಗ ಹುಟ್ಟಿದ್ದು. HMT ಇಲ್ಲಿ ನಮ್ಮ ಫಾದರ್ಗೆ ಕೆಲಸ ಆಯ್ತು ಬ್ಯಾಂಗ್ಳೂರ್. ಸೊ ಆಮೇಲೆ ಇಲ್ಲಿ ಬಂದು ಇಲ್ಲೇ ಸೆಟ್ಲ್ ಆಗಿದೆ. ಸೊ ಇಲ್ಲೇ ಸೆಟ್ಲ್ ಆಗ್ಬಿಟ್ವಿ. ಅಮ್ಮ ಈಗ 2019 ಅಲ್ಲಿ ಎಕ್ಸ್ಪೈರ್ ಆದ್ರು. ಹೌಸ್ ವೈಫ್. ಏನಾಗಿತ್ತು ಸರ್ ಅಮ್ಮಗೆ? ಅದು ಅಂದ್ರೆ ಡಾಕ್ಟರ್ ಮಿಸ್ಟೇಕ್ ಅದು ಆಕ್ಚುಲಿ. ತುಂಬಾ ಆಕ್ಟಿವ್ ಆಗಿದ್ರು. ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಆಂಜಿಯೋಗ್ರಾಮ್ ಮಾಡಿ ಚೆಕ್ ಮಾಡ್ತೀವಿ ಅಂತ ಹೇಳಿ ಯಾವ ನರಕ್ಕೆ ಪಿಂಚ್ ಮಾಡಬೇಕು ಅದಕ್ಕೆ ಬಿಟ್ಟು ಬೇರೆ ಬ್ಲಡ್ ಫ್ಲೋ ಆಗೋ ನರಕ್ ಪಿಂಚ್ ಮಾಡ್ಬಿಟ್ಟ. ಅಯ್ಯೋ, ಅದು ಸ್ಟಾಪೇ ಆಗ್ಲಿಲ್ಲ, ಬಿಟ್ಟು ಲೋ ಬಿ ಪಿ ಆಗಿ. ಇದು ಡಾಕ್ಟರ್ಸ್ ಮಿಸ್ಟೇಕ್ ಅಲ್ವಾ? ಕೆಲವು ಸಲ ಹಂಗ ಆಗ್ಬಿಡುತ್ತಲ್ಲ, ಹಾಸ್ಪಿಟಲ್ ಮಿಸ್ಟೇಕ್ಸ್ ಸುಮಾರು. ನಾವು ದೊಡ್ಡ ಹಾಸ್ಪಿಟಲ್ ಆದ್ರೂ ನಮ್ಮ ಸಂಬಂಧಿಕ ಅವನು ಡಾಕ್ಟರ್. ಏನ್ ಮಾಡ್ತೀರಾ, ಅವ್ನ ಇದು ಮಾಡಕ್ಕಲ್ಲ. ಹಿಂದಿನ ದಿನ 10 ಜನಕ್ಕೆ ಸ್ಟಂಟ್ ಹಾಕಿದ್ದಾನೆ. ಮಾನೇ ಒಂದು ಚೆಕ್ ಮಾಡಕ್ ಹೋಗಿ ಮಿಸ್ಟೇಕ್ ಮಾಡ್ಬಿಟ್ಟ. ನಿಮ್ಗೆ ಗೊತ್ತಾಯ್ತು ಅದು ಮಿಸ್ಟೇಕ್ ಮಾಡಿರೋದು ಅಂತ? ಗೊತ್ತಾಯ್ತು. ಅಷ್ಟರಲ್ಲಿ ನಾವು ಡಿಪ್ರೆಷನ್ ಇದ್ವಿ 1-2-3 ತಿಂಗಳು.
ಓಕೆ, ನೀವೇನು ಹೇಳಕ್ ಹೋಗ್ಲಿಲ್ಲ ಅವ್ರಿಗೆ? ನಮ್ಗೇನು ಗೊತ್ತಾಗ್ಲಿಲ್ಲ, ಆಮೇಲೆ ಗೊತ್ತಾಗಿತ್ತು. ಗೊತ್ತಾದ್ಮೇಲೆ ನೀವು ಅವ್ರಿಗೇನು ಏನ್ ಅವ್ರು ಏನ್ ಬೇಕಾದ್ರೆ ಕೊಡಕ್ ರೆಡಿ ಇದ್ರು, ಯಾಕಂದ್ರೆ ಅವ್ರ ರಿಲೇಷನ್ ಮೇಲೆ ನಮ್ಗೆ ಅದು ಬೇಡಪ್ಪ, ಅದು ನಾನೇ 4 ವರ್ಷ ಕೊಡ್ತೀನಿ, ನಾನು ಕೂಡ ಅವ್ರಿಗೆ ಬ್ರೈನ್ ಡೆಡ್ ಮಾಡೋದು ಕೂಡ ಮಾಡಿ ಅಂದೆ. ಕೊಡಕ್ ಎಲ್ಲಿದೆ ಯೋಗ್ಯತೆ ಅವ್ರಿಗೆ? ಅದೇ ಅಯ್ಯೋ, ಅಲ್ಲ ಒಂದು ಜೀವ ಹೋಯ್ತಲ್ಲ ಸರ್, ಅಲ್ವಾ? ಅಂದ್ರೆ ಬೇಜಾರು ನಮಗೆ. ಅಪ್ಪ ಫಾದರ್ HMT ವರ್ಕ್ ಮಾಡ್ತಿದ್ರು, ಅವರು 2003 ಎಕ್ಸ್ಪೈರ್ ಆದ್ರು. ಓಕೆ, ಅಪ್ಪ ಚೆನ್ನಾಗಿದ್ರ? He was a football player actually. ಓಕೆ. ಸೊ ಅವ್ರಿಗೆ ಏನಾಗಿತ್ತು? ಸ್ಟ್ರೋಕ್ ಆಯ್ತು. ಓಕೆ, ಬ್ರೈನ್ ಸ್ಟ್ರೋಕ್ ಆಗಿ. ಓಕೆ. ಸೊ ಈಗ ನಿಮ್ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಬ್ಯಾಂಗ್ಳೂರಲ್ಲೇ? ಎಲ್ಲ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದಾರೆ. ನಮ್ಮ ಭಾವಂದಿರು ಬ್ಯಾಂಗ್ಳೂರೇ. ಓಕೆ, ನಿಮ್ ಸ್ಟಡೀಸ್ ಎಲ್ಲ ಆಯ್ತು ಸರ್? ನಾನು SSM ಮಾಡಿದ್ದೆ JP ನಗರಲ್ಲಿ. ಬ್ಯಾಂಗ್ಳೂರ್? ಆಲ್ ಬ್ಯಾಂಗ್ಳೂರ್. ಎಲ್ಲಿವರೆಗೂ ಓದಿದ್ದೀರಾ? BCom ಅಷ್ಟೇ. I finished my BCom. ಅದು ಫಸ್ಟ್ ಇಯರ್ BCom ಟೈಮಲ್ಲಿ ನಂಗೆ ಹುಚ್ಚ. ಐ ವಾಸ್ ಅ ಕೊರಿಯೋಗ್ರಾಫರ್, ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ತಿದ್ದೆ. ಸಿನಿಮಾಗೆ ಬರೋಕ್ಕಿಂತ ಮುಂಚೆ ನೀವು ಕೊರಿಯೋಗ್ರಾಫರ್ ಆಗಿದ್ರಾ? ಓಕೆ, ಅಂದ್ರೆ ಆಕ್ಟಿಂಗ್ ಬರೋಕ್ ಮುಂಚೆ. ಅದೇ. ಸೊ ನೀವು ಫಸ್ಟ್ ಸಿನಿಮಾ ಹೇಗೆ ಎಂಟ್ರಿ ಕೊಟ್ರಿ? ಅದೇ ಇದೆ ನಮ್ಗೆಲ್ಲ ಗುರುಗಳು ಅಂದ್ರೆ ನಮ್ಗೆ KV ರಾಜು ಅವರು. ಅವ್ರದ್ದು ಡೈರೆಕ್ಷನ್ ಒಂದೇ ಸಿನಿಮಾ ಆಕ್ಟ್ ಮಾಡಿದ್ದು, ರಾಷ್ಟ್ರಗೀತೆ ಅಂತ. ಅಲ್ಲಿ ನನ್ನ ಅಂದ್ರೆ ಆಕ್ಟಿಂಗ್ ಇದಕ್ಕಿಂತ ನನಗೆ ಒಬ್ಬ ಸ್ಟಾರ್ ಬಂದ್ರು ಎಷ್ಟು ಮಾತ್ರ ಮರ್ಯಾದೆ ಕೊಡಬೇಕು. ಅವ್ರು ಬಂದ ತಕ್ಷಣ ಅವ್ರಿಗೇನೋ ಎದ್ದು ಹಿಂಗೆ ಓವರಾಗೆ ಅವೆಲ್ಲ ಬಕೆಟ್ ಕೆಲಸಗಳು ಮಾಡೋದು ಇವೆಲ್ಲ ಅಲ್ಲ ಅನ್ನೋದನ್ನ ಪ್ರತಿಯೊಂದನ್ನು ನಾನು KV ರಾಜು ಅವ್ರ ಹತ್ರನೇ ಕಲ್ತಿದ್ದು. ಸೊ ಈಗ ಅವ್ರ ಕೈ ಕೆಳಗಡೆ ಯಾರು 6 ಜನ ಇದ್ರು, MS ರಮೇಶು, ನಮ್ಮ ಮಾದೇಶು, ಈಶ್ವರ್ ಬಾಳೆಗುಂದಿ, ರುದ್ರೇಶು, ನಮ್ಮ ಓಂ ಪ್ರಕಾಶ್ ಇರ್ಬೋದು, ಇನ್ನು ಎಲ್ಲರೂ, ಇವರೆಲ್ಲರ ಜೊತೆನೆ ನಾನು ಆಲ್ರೆಡಿ 100-150 ಸಿನಿಮಾ ಮುಗಿಸಿದೆ ಆ ಟೈಮಲ್ಲಿ. 2001 ಇಂದ 2012 ಒಳಗಡೆ ಅವ್ರದೇ ಅಷ್ಟಾಯ್ತು. ಇನ್ನೊಂದು 100-140 ಸಿನಿಮಾ ಬೇರೆಯವ್ರದೆಲ್ಲ ಮಾಡ್ಕೊಂಡು. ಸೊ ಸರ್, ಎಷ್ಟು ಮೂವಿ ಆಯ್ತು ಇದುವರೆಗೂ? ಆಲ್ಮೋಸ್ಟ್ 290 ದಾಟ್ತಾ ಇದೆ. ಹೌದಾ? ಓಕೆ, ನೀವು ಸೀರಿಯಲ್ಸ್ ಯಾವತ್ತು ಮಾಡ್ಬೇಕು ಅಂತ ನಿಮ್ಗೆ ತೋಚಿಲ್ವಾ? ಇಲ್ಲ, ನಾನು ಈ ಕರೋನಾ ಟೈಮಲ್ಲಿ ಇಂತಿ ನಿಮ್ಮ ಆಶಾ ಅಂತ ಒಂದು ಸೀರಿಯಲ್ ಮಾಡಿದೆ ಸುವರ್ಣ ಚಾನಲ್. ನನಗೆ ಕರೋನಾ ಟೈಮಲ್ಲಿ ಸ್ವಲ್ಪ ಬಿಸಿ ಅಂತ ಹಿಡಿಸಿದ್ದು ಅಂದ್ರೆ ಆ ಸೀರಿಯಲ್, ಅದೊಂದು ಸೀರಿಯಲ್ ಮಾತ್ರ. ನಮ್ಮ ರವಿಕಿರಣ್ ಅವರ ಪ್ರೊಡಕ್ಷನ್ ಅದು. ಮತ್ತೆ ನೀವು ಕಂಟಿನ್ಯೂ ಮಾಡಿಲ್ಲ? ಕಂಟಿನ್ಯೂ ಅವಾಗ ಫ್ರೀ ಇದ್ವಿ ಮಾಡಿದ್ವಿ. ಈಗ ಸಿನಿಮಾಗಳಿದೆ. ಈಗಲೂ ಒಂದು ಜಿ ಚಾನಲ್ ಮತ್ತೆ ಉದಯ ಒಂದು ಮೇನ್ ಲೀಡ್ಗೆ ಕೇಳ್ತಿದ್ದಾರೆ, ನೋಡ್ಬೇಕು. ಅದು ಕೆಲವು ಸಿನಿಮಾಗಳು ಹಂಗೆ ಇದೆ, ಅದನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡೋದ್ರೆ ಮಾಡ್ಕೋತೀನಿ. ಡೇಟ್ ಅಡ್ಜಸ್ಟ್ ಆದ್ರೆ ಅದನ್ನು ಮಾಡ್ಬೋದು, ಇದು ಮಾಡ್ಬೋದು. ಯಾವತ್ತಿದ್ರು ತವ್ರ ಮನೆ ಇದ್ದಂಗೆ ನಮಗೆ ಒಂದು ಟೈಮಲ್ಲಿ ಎಲ್ಲರೂ ಹೋಗ್ಲೇಬೇಕಲ್ಲಿ. ಸರ್, ನಿಮ್ಗೆ ಸಿನಿಮಾದಲ್ಲೇ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಹೇಗ್ ಬಂತು? ಅಥವಾ ನಾನು ಏನಾದ್ರು ಬೇರೆ ಬಿಸ್ನೆಸ್ ಮಾಡ್ಬೇಕು ಅಂತ ಆತರ ಏನು ಅನ್ಸಿಲ್ವಾ ನಿಮ್ಗೆ? ಅಲ್ಲ, ಪ್ರಾಬ್ಲಮ್ ಏನಂದ್ರೆ ನನಗೆ ಇಬ್ಬರಕ್ಕ ಅಂತ ಹೇಳಿದ್ನಲ್ಲ, ನಮ್ಮ ಅಣ್ಣಂದಿರೇ ಎಲ್ಲ. ನನ್ಗೆ ಇನ್ನೂ ಈಗಲೂ ನಾನು ಮದುವೆ ನನಗೆ 3rd ಸ್ಟ್ಯಾಂಡರ್ಡ್ ಮಗ ಇದ್ರು ನಮ್ಮ ಅಣ್ಣಂದಿರ ಕೇರ್ ಟೇಕಿಂಗ್ ಅಂದೆಲ್ಲ. ಅಂದ್ರೆ ನಮ್ಗೇನು ಬಿಸ್ನೆಸ್ ಮಾಡಕ್ ಬಿಡಲ್ಲ, ಏನೂ ಇಲ್ಲ. ಆ ತರ ಆರಾಮಾಗಿ ನಮ್ಗೆ ಇಲ್ಲಿಂದ ಅಥವಾ ಕಲಿತ್ ಬರ್ತಾ ಇರುತ್ತೆ. ಸೊ ಹಂಗಾಗಿ ನಂದು ಆಕ್ಟಿಂಗ್ ಫೀಲ್ಡ್ ಅಲ್ಲೇ ಇದು ಬಂದೆ. ಸೊ ಕೊರಿಯೋಗ್ರಫಿ ಮಾಡ್ತಿರ್ಬೇಕಾದ್ರೆ ಅದೇ KV ರಾಜು ಅವರು ಅದೇ ಟೈಮಲ್ಲಿ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿ ಮಾಡ್ತಾರೆ ನೀನು ಹಾಗೆ ಅಂತ ಹೇಳಿ ಅವರಲ್ಲೇ ಇದ್ದ ನಮ್ಮ ರುದ್ರೇಶ್ ಹುಚ್ಚ ಸಿನಿಮಾ ಮಾಡ್ತಿದ್ರು ಓಂ ಪ್ರಕಾಶ್ ಅವರು. ಆ ಟೈಮಲ್ಲಿ ನನ್ನ ಕರ್ಕೊಂಡೋಗಿ ಹೇಳಿದ್ರು, ಈ ತರ ಇದೆ, ಅದು ಆಪೋಸಿಟ್ ವಿಲನ್ಗೆ ಟ್ರೈ ಮಾಡಿ ಅಂತ. ನೋಡಿದ ತಕ್ಷಣ ಅವರು ಒಪ್ಕೊಂಡ್ರು, ಮಾಡಿದೆ. ಅದೇ ನನ್ನ ಕೆರಿಯರ್ ಏನಂದ್ರೆ ಕಷ್ಟ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ ಸಿನಿಮಾ ಇಂಡಸ್ಟ್ರಿ. ಎಷ್ಟೋ ಜನ ಪಾಪ ಗಾಂಧಿನಗರ ನಾನು ಕಾಲು ಇಟ್ಟಿಲ್ಲ, ಕಾಲೇಜ್ ಕಾಲು ಇಟ್ಟಿಲ್ಲ. ನಮ್ಮ ಅದೃಷ್ಟ ಏನಂದ್ರೆ ಅಲ್ಲಿ ಹುಚ್ಚ ಅದು ರಿಲೀಸ್ ಮುಂಚೆನೆ ಯುವರಾಜ ಸಿಕ್ಬಿಡ್ತು. ಪೂರಿ ಜನ ಅಂತ ದೊಡ್ಡ ರೇಟು, ತೆಲುಗು ರೇಟು, ಶಿವಣ್ಣ ಹೀರೋ. ಸೊ ಇವರಿಬ್ರದ್ದು ಬಿಫೋರ್ ಸಿನಿಮಾ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ರಿಲೀಸ್ ಆಗ ಮುಂಚೆ 2 ಸಿನಿಮಾ ಸಿಕ್ತು. ಇದೆರಡು ರಿಲೀಸ್ ಆಗಿದೆ, ಬ್ಲಾಕ್ ಬಾಸ್ಟರ್ ಹಿಟ್ ಆಯ್ತು. ಅದಾದ್ಮೇಲೆ ನನಗೆ ಕೊರಿಯೋಗ್ರಫಿ ಮಾಡೋಕ್ಕೂ ಚಾನ್ಸ್ ಸಿಕ್ಲಿಲ್ಲ. ಕಂಟಿನ್ಯೂಸ್ ಆಕ್ಟಿಂಗ್ ಹಂಗೆ 2013-14 ವರೆಗೂ ನನ್ಗೆ ಅಂಬರೀಷ್ ಒಂದ್ಸಲ ಜೋಕ್ ಮಾಡಿದೆ, ಕನ್ನಡದ ಮಾಲಾಶ್ರೀ ಆಗ್ಬಿಟ್ಟಿದ್ಯಾ ಅಂತ. ಯಾಕಂದ್ರೆ ಅವ್ರ ಸಿನಿಮಾ ತಿಪ್ಪಾರಳಿಯ ತರಲೆಗಳು ಅಂತ ಒಂದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಸಿನಿಮಾ ನನ್ಗೋಸ್ಕರ ಪಕ್ಕ ಸೆಟ್ ಹಾಕೊಂಡಿದ್ರು. ಇಲ್ಲಿ ಪೊಲಿಟಿಷಿಯನ್, ಅಲ್ಲಿ ಇನ್ಸ್ಪೆಕ್ಟರ್ ಓಡೋಗಿ ಹಿಂಗ್ ಮಾಡ್ತಾ ಇದ್ರು. ಅಷ್ಟು ಬಿಸಿ ಆರ್ಟಿಸ್ಟ್ ಆ ತರ ಇತ್ತು ಅವತ್ತು ಕಾಲ. ಆದ್ರೆ 2 ಶಿಫ್ಟ್ ಮಾಡ್ತಿದ್ರಿ ಈ ಕಡೆ ಆ ಕಡೆನೂ ಅಲ್ವಾ? ಸೊ ಹಾಗಾಗಿ ನಿಮ್ಗೆ ಬೇರೆ ಕಡೆ ಇಂಟ್ರೆಸ್ಟ್ ಆಗ್ಲಿಲ್ಲ? ಸಿನಿಮಾನೇ. ಓಕೆ ಸರ್. ಸೊ ಹೀರೋ ಆಗಿ ಎಷ್ಟು ಸಿನಿಮಾ ಮಾಡಿದಿರಾ? 3 ಸಿನಿಮಾ ಮಾಡಿದೆ. ಒಂದು ಫ್ರೆಂಡ್ಶಿಪ್ ಅಂತ, ಇನ್ನೊಂದು ಮುನಿ ಅಂತ, ಇನ್ನೊಂದು ಟ್ರಿನ್ ಅಂತ, ಸಾಗರಿ 4 ಆಯ್ತು. ಸಾಗರಿ, ಎಸ್, ವಿ ವರ್ಕ್ ಟುಗೆದರ್ ಅಲ್ವಾ? ಸಾಗರಿ ಮಾಡಿದ್ವಿ ಕರೆಕ್ಟ್. ಅಲ್ಲಿ ಇದ್ವಲ್ಲ ನಾವು ಮಡಿಕೇರೆಲ್ಲ ಎಲ್ಲ ಇದ್ವಿ.
ಅಲ್ಲಿ 15 days ಏನೋ ಇತ್ತಲ್ವಾ ಶೂಟಿಂಗ್? ಯಾ, ಚೆನ್ನಾಗಿತ್ತು ಅಲ್ಲಿ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ. ಸಂಜಯ್ ಅಂತ ಪ್ರೊಡ್ಯೂಸರ್, ನಮ್ಮ ವಿಕ್ಟ್ರಿ ವಾಸು, ತುಂಬಾ ಒಳ್ಳೆ ನಿರ್ದೇಶಕ. ಎಸ್, ಅದೊಂದೇ ನೆನಪು ಅಷ್ಟೇ. ಮದ್ವೆ ಅಂತ ಯಾವಾಗಾದ್ರಿ? 2012. ಲವ್ ಮ್ಯಾರೇಜ್ ಅರೇಂಜ್ ತೀರ್ಥಹಳ್ಳಿ ಹುಡುಗಿ. ನಾವು ಇರ್ಲಿಲ್ಲ, ಇಲ್ಲಿ ಗಂಗಮಾತಿಮಯ್ಯ ಅಂತ ಬಸವೇಶ್ವರದಲ್ಲಿದೆ, ಅಲ್ಲೇ ಮದುವೆ ಆಗಿದೆ. ಲವ್ ಮ್ಯಾರೇಜ್ ಮಾಡ್ಬೇಕು ಅಂತ ಅನ್ಸ್ಲಿಲ್ವಾ ನಿಮ್ಗೆ? ಇಲ್ಲ, ನಮ್ಮ ಮನೇಲಿ ಅದೊಂದು ಸ್ಟ್ರಿಕ್ಟ್ ಇತ್ತು. ಅಂದ್ರೆ ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಬೇಡ ಅಂತ ಅಮ್ಮ ಅಂದ್ರೆ ನಮ್ಗೆ ಹೌಸ್ ವೈಫ್ ತರನೇ ಬೇಕಾಗಿತ್ತು. ಹಾಗಾಗಿ ನನ್ನ ವೈಫ್ ಆಲ್ಸೋ ಹೌಸ್ ವೈಫ್. ಓಕೆ ಓಕೆ. ಒಬ್ಬ ಮಗ ಇದ್ದಾನಾ? ಮಗ ಈಗ ಥರ್ಡ್ ಸ್ಟ್ಯಾಂಡರ್ಡ್. ಸಾಕ ಒಬ್ನೇ? ಗೊತ್ತಲ್ಲ ನಿಮ್ಗೆ ಈಗ. ಥರ್ಡ್ ಸ್ಟ್ಯಾಂಡರ್ಡ್ ಆಗ್ಬಿಟ್ನಲ್ಲ, ಅದಕ್ಕೆ ಇನ್ನೊಂದು ಆಗ್ಲಿಲ್ವಾ ಅಂತ. ಇಲ್ಲ, ಆತರ ಅದೇ ಈ ಕರೋನಾ ಎಲ್ಲ ಬಂದ್ಮೇಲೆ ಏನೇನೋ ಟೆನ್ಷನ್ ಆಗೋಯ್ತು ನಮ್ಗೆ. ಏನಪ್ಪ ಲೈಫ್ ಹೆಂಗೆಂಗೋ ಆಗ್ಬಿಡುತ್ತಲ್ಲ ಅಂತ ಅಲ್ಲಿ ನಾವು ಬೇಡ ಅಂತ ಅನ್ಕೊಂಡಿದ್ದು, ಹಂಗೆ ಕಂಟಿನ್ಯೂ. ಓಕೆ ಸರ್, ನಿಮ್ ಜೀವನದಲ್ಲಿ ಯಾವುದಾದ್ರೂ ಮರೆಯಲಾರದ ಘಟನೆಗಳು ಅಂದ್ರೆ ಈಗಲೂ ನೀವು ಅದನ್ನ ನೆನ್ಸ್ಕೊಂಡು ನಿಮ್ಗೂ ಮೈ ಜುಮ್ ಅನ್ನೋ ತರ ಏನಾದ್ರೂ ಒಂದು ಘಟನೆ, ಅದು ಹ್ಯಾಪಿ ಇರ್ಬೋದು, ಹ್ಯಾಪಿಯೆಸ್ಟ್ ಮೂಮೆಂಟ್ ಇರ್ಬೋದು, ಅಥವಾ ಸ್ಯಾಡ್ ಮೂಮೆಂಟ್ ಇರ್ಬೋದು, ನಿಮ್ ಜೀವನದಲ್ಲಿ ನಡೆದಂತ ಯಾವ್ದಾದ್ರು ಒಂದು ಘಟನೆ? ಸ್ಯಾಡ್ ಮೂಮೆಂಟ್ ಅಂದ್ರೆ ನನಗೆ ಇದೊಂದು ಆಕ್ಸಿಡೆಂಟ್ ಆಯ್ತು. ಇದೇನಂದ್ರೆ, ನಾವು ನಮ್ಮ ಪ್ರೀತಿಗೆ ಜಯ ಅಂತ ಒಂದು ಸಿನಿಮಾ ಮಾಡ್ತಿದ್ವಿ. ರಾಧಿಕಾ ಕುಮಾರಸ್ವಾಮಿ ಹೀರೋಯಿನ್ ಇದ್ರು, ವಿಕ್ರಮ್ ಅಂತ ಹೀರೋ ಇದ್ರು. ಅದಕ್ಕೆ ಅಲ್ಲಿ ಬಾಲಾಜಿ ಸರ್ ಇದು ಶ್ರೀರಂಗಪಟ್ಟಣ ಮುಗಿಸ್ಕೊಂಡು ನಾವು ಕಾಸರಗೋಡು ಹೋಗ್ಬೇಕಾಗಿತ್ತು. ಈಗ ಕಿಶನ್ ಅಂತ ಒಬ್ಬ ಡ್ಯಾನ್ಸರ್, ತುಂಬಾ ಚೆನ್ನಾಗಿ ಹೆಸರಾಗಿತ್ತು, ಬಿಗ್ ಬಾಸ್ ಅಲ್ಲಿ ಇದ್ನಲ್ಲ, ಅವನ ಅದರಲ್ಲಿ ಚೈಲ್ಡ್ ಆರ್ಟಿಸ್ಟ್ ಅವನು. ಸೊ ಅದೇನಾಯ್ತು, ಕ್ವಾಲಿಸ್ ಅಲ್ಲಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ನೈಟ್. ನನ್ನ ಲಕ್ಕಿಲಿ ನಾನು ಬೈದು ಬೆಲ್ಟ್ ಹಾಕೊಂಡು ಕೂರ್ಸ್ಕೊಂಡೆ ಅವನ ಫ್ರಂಟ್ ಅಲ್ಲಿ. ಒಂದು ಏರ್ಪಿನ್ ಸ್ಕ್ರಾಚ್ ಅವನಿಗಾಗ್ಲಿಲ್ಲ, ನನಗೆ ಇಲ್ಲಿ ತಲೆಗೆ ಬಿದ್ದು ಇದಾಯ್ತು. ಏನಕ್ಕೆ ಸ್ಯಾಡ್ ಇನ್ಸಿಡೆಂಟ್ ಅಂದ್ರೆ 3 days ನನ್ಗೆ ಮೆಮೊರಿ ಇಲ್ದೇನು ಆಕ್ಟಿಂಗ್ ಮಾಡಿದೀನಿ. ಅದೇನು ಆಶ್ಚರ್ಯ ಅದನ್ನ ನನಗೆ ಅದು ಸ್ಯಾಡ್ ಏನಕ್ಕೆ ಅಂದ್ರೆ ಸಖತ ಗೋಳಿ ಕಂಡಿದ್ದಾರೆ ನನ್ನ ಇವರೆಲ್ಲ ಜೋಕ್ ಮಾಡ್ಕೊಂಡು. ಚೆನ್ನಾಗಿತ್ತು ಅದೊಂಥರ. ಅದು ಆಮೇಲೆ ನೋಡಿರೋದು ನಾವು ಅದೆಲ್ಲ ವಿಡಿಯೋಲಿ. ಆಮೇಲೆ ನಮ್ಮ ತಾರಮ್ಮ ಪಾಪ ತಾರಾ ಅವರು ಅಲ್ಲಿಂದ ಫ್ಲೈಟ್ ಅಲ್ಲಿ ಅವ್ರ ಮನೆ ಕರ್ಕೊಂಡ್ ಬಂದು, ನಮ್ಮ ಮನೇಲಿ ಸಡನ್ ಆಗಿ ನಮ್ಮ ತಾಯಿ ಇದಾಗ್ಬಿಡ್ತಾರೆ, ಶಾಕ್ ಆಗ್ತಾರೆ. ಆಮೇಲೆ ನಮ್ಮ ಅಣ್ಣ ಬಂದು ಕರ್ಕೊಂಡ್ ಬಂದಿದ್ದು. ಅಲ್ಲಿ ಅದು ಯಾಕಿಂಗ್ ಆಯ್ತು, ಆ ಡ್ರೈವರ್ ತುಂಬಾ ಅನುಭವಿಸ್ಬಿಟ್ಟ, ಅದೊಂದು ತುಂಬಾ ಬೇಜಾರಾಯ್ತು. ಆಮೇಲೆ ನಮ್ 3 days ಆದ್ಮೇಲೆ ಗೊತ್ತಾಯ್ತು, ಅವ್ನು ತುಂಬಾ ಅಡ್ಜಸ್ಟ್ ಆಗಿದ್ದ ನಮ್ಗೆ. ಬಟ್ ಅವನಿಗೆ ಟ್ರ್ಯಾಕ್ಟರ್ ನಿಂತಿರೋ ಟ್ರ್ಯಾಕ್ಟರ್ ಹಿಂಗ್ ಕ್ರಾಸ್ ಅಲ್ಲಿ ನಿಲ್ಸಿದಾರೆ ಹೈವೇ, ಗೊತ್ತಿಲ್ಲ, ಅದು ನಮ್ ಸೈಡೇ ಹೋದ. ಬಚಾವಾಗಿದ್ದೀವಿ. ನೀವು ಹಿಂದೆ ಕೂತಿದ್ರಾ? ಫ್ರಂಟ್ ಅಲ್ಲಿ ಕೂತಿದ್ರಿ? ಹಿಂದೆ ಯಾರಿಗೂ ಆಗಿಲ್ಲ. ಯಾರಿಗೂ ಆಗ್ಲಿಲ್ಲ? ಯಾರಿಗೇನೂ ಆಗಿಲ್ಲ. ಹೀರೋನು ಇದ್ದ, ಎಲ್ಲರೂ ಇದ್ರು, ಯಾರಿಗೂ ಏನಾಗಿಲ್ಲ. ಅಯ್ಯೋ, ದಟ್ ವಾಸ್ ಘಟನೆ ಅಲ್ವಾ ಸ್ಯಾಡ್ ಮೂಮೆಂಟ್ ಅಂದ್ರೆ? ಬಿಕಾಸ್ ಮೆಮೊರಿ ಆ ಟೈಮಲ್ಲಿ ಹೋಗ್ಬೇಕು, ಆದ್ರೂ ನೀವು ಆಕ್ಟ್ ಮಾಡಿದೀರಾ ಅಂತ. ಬೇರೆ ಎಲ್ಲ ಮಾತಾಡ್ತಿದ್ದಂತೆ, ಎಲ್ಲ ಮಾತಾಡಿದೀವಿ ಅಷ್ಟೇ. ಬಹುಶಃ ಅದು ಶಾಕ್ ಹಂಗ ಆಗಿರ್ಬೋದು ಅನ್ಸುತ್ತೆ. ಇವತ್ತಿಗೂ ನನ್ಗೆ ಅದು ಇನ್ನೂ ಗೊತ್ತಿಲ್ಲ, ಅದು ಹಿಂಗಾಯ್ತು ಅಂತ. ಆತರ ಅದೆಲ್ಲ ಒಂದು ತರ ಆಶ್ಚರ್ಯ ಆಗುತ್ತೆ. ಆತರ ಒಂದು ಘಟನೆ ಬಿಟ್ರೆ. ಹ್ಯಾಪಿಯೆಸ್ಟ್ ಮೂಮೆಂಟ್ ಯಾವ್ದಾದ್ರು? ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂದ್ರೆ ನನಗೆ ನನ್ನ ಒಂದು ವೇರಿಯೇಷನ್ಸ್, ನನ್ನ ಪರ್ಫಾರ್ಮೆನ್ಸ್ ನ ನೋಡಿದ್ರೆ ಓಂ ಪ್ರಕಾಶ್. ಯಾಕೆ ಓಂ ಪ್ರಕಾಶ್ ಬಗ್ಗೆ ಹೇಳ್ತೀನಿ ಅಂದ್ರೆ, ಈ ಹುಚ್ಚ ಸಿನಿಮಾ ಮಾಡಿದಾಗ ನಂದು ಡೈಲಾಗ್ ಡೆಲಿವರಿ ಆಗಲಿ, ನನ್ನ ವಾಯ್ಸ್ ಆಗಲಿ, ಇದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅವ್ರು ಹೇಳ್ದಂಗೆ ನಡ್ಕೊಂಡ್ರು ಅವರು. ಒಂದು ಆಮೇಲೆ ಸಾಹುಕಾರ ಮಾಡಿದೆ. ನೆಕ್ಸ್ಟ್ ಸಾಹುಕಾರ ಮಾಡ್ತಿದ್ದಂಗೆ ಅಲ್ಲಿ ಆ ಒಂದು ಕೆಲಸದೊಂದು ಪಾತ್ರ ಆದ್ರೂ ಅದ್ರಲ್ಲಿ ತುಂಬಾ ಇದಿದೆ, ಅಂಡರ್ ಪ್ಲೇ. ಅದನ್ನೆಲ್ಲ ನೀವು ಸಕ್ಕದ ಮಾಡ್ತಿದ್ದ ಬ್ರದರ್ ಹಂಗೆ ಹಿಂಗೆ ಅಂತೇಳಿ ಅಲ್ಲಿಂದ ಅವತ್ತೇ ತುಂಟ ಅಂತ ಒಂದು ಸಿನಿಮಾ ಹೇಳೋದು, ತಮ್ಮನ್ನ. ಅಲ್ಲಿ ಸುಧಾರಣೆ ಅವ್ರಿಗೆ ಕಾಲಿಗೆ ಬಿದ್ದು, ಅಲ್ಲಿ ನಾನು ಫಸ್ಟ್ ಟೈಮ್ ನಾನು ಇಡೀ ಸಿನಿಮಾ ಹಳೋ ಸಿನಿಮಾ ಮಾಡಿದ್ದು. ಹತ್ಕೊಂಡು ಅವ್ರಿಗೆ ಕ್ಷಮೆ ಕೇಳೋದೊಂದು. ಅದನ್ನ ನೋಡ್ಮೇಲೆ ತಲೆ ಕೆಡಿಸೋರು ಮಂಡ್ಯಾಲಿ ಮೇಜರ್ ರೋಲ್, ಏಜ್ ಮೀರಿದ್ದು ಹಾಕ್ಬಿಡ್ತೀನಿ ಅಂದ್ರು. ಮಂಡ್ಯಾಲಿ ತುಂಬಾ ಮೇಜರ್ ರೋಲ್ ಮಾಡಿದ್ರು ದರ್ಶನ್. ಆಮೇಲೆ ಅಯ್ಯ ಅವ್ರ ಜೊತೆ ಹುಬ್ಳಿ ಕಂಟಿನ್ಯೂಸ್ ಅದು. ಬಟ್ ಏನಂದ್ರೆ ನನಗೆ ಕನ್ನಡದಲ್ಲಿ ಆತರ ಕೆಲವು ನಿರ್ದೇಶಕರು ಗುಡಿಸೋದು ಕಡಿಮೆ. ಅವ್ರು ಹಿಂಗ್ ಪರ್ಫಾರ್ಮ್ ಹಿಂಗ್ ಮಾಡ್ತಾರೆ, ಇದಕ್ಕೆ ಇನ್ನೂ ನಾವು ಟ್ರೈ ಮಾಡ್ಬೋದು ಅನ್ನೋದು. ಯಾಕಂದ್ರೆ ತೆಲುಗು ತಮಿಳಲ್ಲಿ ನೋಡಿ ಇವಾಗ ನನ್ಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ನಮ್ಮ ಲ್ಯಾಂಗ್ವೇಜ್ ಆಮೇಲೆ ಕನ್ನಡದಲ್ಲಿ ಎಂತ ಕೆಪಾಸಿಟಿ ಇದೆ, ಇದೆಲ್ಲರೂ ಔಟ್ಡೇಟ್ ಮಾಡ್ತಾರೆ ಇಲ್ಲಿ. ಈಗ ಯಾರು ಒಬ್ಬ ಸಪೋರ್ಟಿಂಗ್ ಆಕ್ಟರ್ ಸೂಪರ್ ಆಗಿ ಒಂದು ಸಿನಿಮಾ ಮಾಡ್ದಂದ್ರೆ ಅವನಿಗೆ ಅಂತಾನೆ ಬರ್ಕೊಂಡು ಬಂದಿರ್ತಾರೆ ಹೀರೋಯಿನ್ ಬಿಟ್ರೆ. ಇನ್ನು ಅವನು ಜಾಸ್ತಿ ರೇಟ್ ತಗೊಂಡು ಕೆಳಗಡೆ ಬೀಳೋವರೆಗೂ ಇನ್ನೊಬ್ಬನಿಗೆ ಎತ್ಕೊಂಡ್ಬಿಡ್ತಾರೆ, ಮತ್ತೆ ಅವನು ಮೂಲೆಗೆ ಹಾಕ್ತಾರೆ. ಸೊ ಹಿಂಗೆ ನಮ್ಮ ಇಂಡಸ್ಟ್ರಿ ನಡೀತಾ ಇರೋದು.
ಅದು ನಮ್ಗೆ ಬಹಳ ಬೇಜಾರು. ತೆಲುಗು ತಮಿಳಲ್ಲಿ ನೋಡಿ ಇವತ್ತಿಗೂ ಅಲ್ಲಿ ಬ್ರಹ್ಮಾನಂದ ಇವತ್ತಿಗೂ ಟಾಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ನೋಡಿ ನಮ್ಗೆ ಹಾಸ್ಯ ಕಲಾವಿದರಿಗೆ ಕೆಲಸನೇ ಇಲ್ಲ. ಅದಕ್ಕೆ ನಾನು ಇದ್ದು ಶುರು ಮಾಡಿದ್ದೆವು 3 years ಇಂದ. ಬೇಜಾರಾಗುತ್ತೆ ಎಂತೆಂತ ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ನಮ್ಗೆ ಖುಷಿ ಆಗುತ್ತೆ. ನಿಮ್ನ ಶ್ರುತಿ ಅವ್ರನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ನಾವೆಲ್ಲ. 776 ಸಿನಿಮಾ ಮಾಡಿದೀನಿ ನಾನು, 776 ಸಿನಿಮಾ. ಇಲ್ಲಿ ಆತರ ಆಗೋಗಿದೆ. ಬಹಳ ಏನಾಗುತ್ತೆ ಇಲ್ಲಿ ಒಂದ್ ಯಾವ್ದೋ ತರ ಹಿಟ್ ಆದ್ರೆ ಅದೇ ವರ್ಷನ್ ಅಲ್ಲಿ ಹೋಗ್ತಾರೆ, ಆಮೇಲೆ ಅದೇ ಆರ್ಟಿಸ್ಟ್ಗಳು, ಆಮೇಲೆ ಈಗ ಪಂಗಡಗಳಾಗೋಗಿದೆ. ಕೆಲವು ಲ್ಯಾಂಗ್ವೇಜ್ ಅವರು ಕೆಲವು ಇದು ಟೀಮು ಅವ್ರ ಕಡೆನೇ ಹಾಕೊಳ್ಳೋದು, ಇವೆಲ್ಲ ಆಗಿದೆ. ಇದ್ದು ನಾವು 23 ವರ್ಷ ಡಿಮ್ಯಾಂಡ್ ಅಲ್ಲಿ ಇದೀವಿ ಅಂದ್ರೆ ಏನೋ ಒಂದು ಪುಣ್ಯ ಹಾಕೋ. ಆಮೇಲೆ ಕೆಲವು ಮ್ಯಾನೇಜರ್ಸ್ ಅಷ್ಟೇನೆ, ಆರ್ಟಿಸ್ಟ್ ಇದ್ರೇನು ಇಲ್ಲ ಅವ್ರು ಫ್ರೀ ಇಲ್ಲ, ಫೋನ್ ಮಾಡಿದೆ ಫೋನ್ ತಗೋತಾ ಇಲ್ಲ, ಎತ್ತುತ್ತಾ ಇಲ್ಲ ಫೋನು ಅಂದ್ಕೊಂಡು ಅವ್ರ ಕಡೆ ಅವ್ರಿಗೆ, ಯಾಕೆಂದ್ರೆ ಕಮಿಷನ್ ಬೇಸ್ ಮಾಡ್ತಾರಲ್ಲ, ಸೊ ನಮ್ ಡೇಟ್ ಇಲ್ಲ ಅನ್ಬಿಡ್ತಾರೆ. ನನಗೆ 2010-11 ಅಕಸ್ಮಾತ್ ನಾನು ಕರೆಕ್ಟ್ ಆಗಿ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಧರ್ಮನೇ ಬೇಕು ಅಂದವರು ಮ್ಯಾನೇಜರ್ ಮಾತು ಕೇಳದೆ ಏನಾರು ಮಾಡಿದ್ರೆ ಇಷ್ಟೊತ್ತಿಗೆ 500 ಸಿನಿಮಾ ಆಗಿರೋದು. ಯಾಕಂದ್ರೆ ನೀವು ಹೇಳಿದ್ರಲ್ಲ ಅದೇ ತರ ನನಗೆ ಕಮಿಷನ್ ಇವೆಲ್ಲ ಇದಿಲ್ಲ. ನನ್ ಟ್ಯಾಲೆಂಟ್ ಇದ್ರೆ ಕೊಡ್ಲಿ ಅನ್ನೋ ತರ ನನ್ ಕ್ಯಾರೆಕ್ಟರ್ ಇದೆ. ಅಂಡ್ ನನ್ನ ಕೆರಿಯರ್ ಅಲ್ಲೇ ಕಿಸ್ಸಿಂಗ್ ಸೀನ್ ವೆಬ್ ಸೀನ್ ಮಾಡಿಲ್ಲ. ಅಂದ್ರೆ ಮಾಡಬಾರ್ದು ಅಂತಲ್ಲ, ಆಸ್ ಅನ್ ಆಕ್ಟರ್ ಎಲ್ಲಾನು ಮಾಡ್ಬೇಕು. ಬಟ್ ಏನಂದ್ರೆ ನನಗೆ ಅದು ಯಾಕೋ ಇಷ್ಟ ಆಗಲಿಲ್ಲ, ಮಾಡ್ಲಿಲ್ಲ. ಅಂತದಷ್ಟು ಬಿಟ್ಟಿನೇ ನಾವು ಇಷ್ಟು ಸಿನಿಮಾ ಮಾಡಿದೀವಿ, ಇಷ್ಟೇನೋ ಗುರುತಿಸ್ಕೊಂಡಿದೀವಿ. ಈ ಮ್ಯಾನೇಜರ್ಗಳು ಕೆಲವರು, ಎಲ್ಲ ಮ್ಯಾನೇಜರ್ ಬಹಳ ಕೆಟ್ಟ ಬುದ್ಧಿ ಅದು. ಸರ್ ಸಿಗ್ತಾ ಇಲ್ಲ ಅನ್ನೋದು, ಆಮೇಲೆ ಆರೋಗ್ಯಂಟ ಕೇಳೋದು ಏನಂದ್ರೆ ಸರ್ ಏನ್ ಸರ್ ಇಷ್ಟು ಕೊಡ್ತಾರೆ ಮಾಡ್ತೀರಾ ಅಂದಾಗ ನಾವು ಅವ್ರಿಗೆ ಏನೋ ಆವಾಜ್ ಹಾಕಿರ್ತೀವಿ, ಇಡಲ್ಲ ಏನ್ ಸಾರ್ ಹಿಂಗ್ ಅಂದ್ಬಿಟ್ರು ಅಂತ ಅಲ್ಲಿ ಎದುರಿಸೋದು ನೋಡಿ. ಆಮೇಲೆ ಸೆಟ್ಟಿಗೆ ಬಂದನಲ್ಲ ಇನ್ನೆಂಗೆ ಅನ್ನೋದು ಈ ತರ ಮಾಡ್ಬಿಟ್ಟು ಕಟ್ ಮಾಡ್ಬಿಡ್ತಾರೆ. ಪಾಪ ಡೈರೆಕ್ಟ್ ಅವ್ರಿಗೆ ಆ ವಿಷಯನೇ ಹೋಗಿರಲ್ಲ, ಚಾನ್ಸ್ ಇಲ್ಲ, ಕೆಟ್ಟದಾಗ ಹೇಳಿ ಬಿಟ್ಬಿಟ್ಟಿರ್ತಾರೆ. ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿ ನಿಜ ಹೇಳ್ತೀನಿ ಮಾತ್ರ. ಈ ಕರೋನಾ ಟೈಮಲ್ಲಿ ಕೆಲವು ಡೈರೆಕ್ಟರ್, ಈಗ ಯಾರ್ಯಾರು ಇವತ್ತು ಚೇತನ್ ಕುಮಾರ್ ಜೇಮ್ಸ್ ಡೈರೆಕ್ಟರ್ ಆಗ್ಲಿ, ಆಮೇಲೆ ಸಾಕಷ್ಟು ಜನ ಒಳ್ಳೊಳ್ಳೆ ಡೈರೆಕ್ಟರ್ಸ್, ನವನೀತ್ ಅಂತಿದ್ದಾರೆ, ಅವರೆಲ್ಲ ಇವರೆಲ್ಲ ನಮ್ಮನ್ನ ಮಾತಾಡ್ಸಕ್ಕೆ ಯೋಚನೆ ಮಾಡ್ತಿದ್ರು. ಏನಕ್ಕೆ ಗೊತ್ತಿಲ್ಲ. ನಾನ್ ಸುಮ್ನೆ ಕ್ಯಾಶುವಲ್ ಆಗಿ ನಾಗರಭಾವಿ ಫುಲ್ ಸಿನಿಮಾ ಇಂಡಸ್ಟ್ರಿನೇ ಆಗ್ಬಿಟ್ಟಿದೆ. ಸುಮ್ನೆ ಯಾವ್ದೋ ಆಫೀಸರ್ ಚೇತನ್ ನಿಮಿಷ ಚೇತನ್ ಇದ್ದೀರಾ ನಾನು ಧರ್ಮ ಇವ್ ಬನ್ನಿ, ನೀವು ಇಷ್ಟು ಸಿಂಪಲ್ ಸರ್ ನನ್ಗೆ ಗೊತ್ತೇ ಇರಲಿಲ್ಲ ಅಂತ. ಆಮೇಲೆ ಎಷ್ಟು ಜನ ಡೈರೆಕ್ಟರ್ಗಳು ಹಿಂಗೆ ನಾನು ವಾಲಂಟಿಯರ್ ಮಾತಾಡ್ಸಿದ್ಮೇಲೆ ನೀವು ಇಷ್ಟೊಂದು ಸಿಂಪಲ್, ನೀವು ಸುದೀಪ್ ಅವರು ದರ್ಶನ್ ಜೊತೆ ಮಾಡಿ ಅಂದ್ರೆ ಒಂಥರ ಏನೋ ಒಂದು ಆಟಿಟ್ಯೂಡ್ ಇರುತ್ತೆ ಅನ್ಕೊಂಡಿದ್ವಿ. ನಮ್ಗೆ ತುಂಬಾ ಖುಷಿ ಆಯ್ತು. ಈಗ ಅವರೇ ರಿಪೀಟ್ ಮಾಡ್ತಿದ್ದಾರೆ. ಅಂದ್ರೆ ನಮ್ಮಲ್ಲಿ ಏನಂದ್ರೆ ಯಾವ್ದೋ ಕಿವಿ ಮಾತು ಕೇಳಿ ನಾವು ಎದುರೋದಕ್ಕಿಂತ ಒಂದು ಡೈರೆಕ್ಟ್ ಆಗಿ ಮಾತಾಡ್ಸಕ್ಕೆ ಬೇಕಾದರ್ಸ್ ಅವರು, ಮೇಡಮ್ ನಮ್ದು ಹಿಂಗಿದೆ, ಈ ತರ ಹಿಂಗಿದೆ, ಈ ಸಬ್ಜೆಕ್ಟ್ ಇದೆ, ಈ ತರ ಇದೆ, ಹಿಂಗ್ ಮಾಡ್ತೀವಿ, ನಮ್ದು ಈ ತರ ಟ್ರೀಟ್ ಮಾಡ್ತೀವಿ, ಇಷ್ಟರಲ್ಲಿ ನಮ್ ಕೆಪಾಸಿಟಿ ಅಂತ ಹೇಳಕ್ಕೇನು ಆಗಲ್ಲ ಅಂತಾರೆ. ಕೇಳೋದೇ ಇಲ್ಲ. ಯಾರ್ದೋ ಕೇಳ್ತಾರೆ, ಅವರು ಏನಾದ್ರು ಕೇಳ್ದಾಗ ಹೇಳ್ಬಿಟ್ರೆ ಅಯ್ಯೋ ಸಾಹಸನ ಬೇಡ ಅಂದ್ಬಿಟ್ಬಿಡ್ತಾರೆ. ಇದೆಲ್ಲ ನನಗೂ ಆಗಿದೆ. ಬೇಡ ಸೇಮ್ ಎಕ್ಸ್ಪೀರಿಯನ್ಸ್ ನಮ್ಗಳಿಗೆ ಆಗ್ಬಿಟ್ಟು ಸಿನಿಮಾನೇ ಇಲ್ದಂಗ್ ಮಾಡ್ಬಿಟ್ರು. ತುಂಬಾ ಬೇಜಾರ್ ಮಾಡ್ತಾರೆ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಇದು. ನಿಮ್ಗೆ ಇದೇನಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರೋದು ಸಿನಿಮಾ ಇಂಡಸ್ಟ್ರಿ? ಈ ತರ ಆಗಿದೆ ಸಾಕಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್. ಅಂದ್ರೆ ನನಗೆ ಕರೋನಾ ಟೈಮಲ್ಲಿ ಒಳ್ಳೊಳ್ಳೆ ಕಲಾವಿದರು ಹೊರಟೋದು, ಅದೊಂದು ತುಂಬಾ ನೋವಿದೆ. ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಸಾವುಗಳನ್ನ ವಿಷ್ಣು ಸರ್ದು ಸಡನ್ ಆಗಿ ನಾವು ಮಧ್ಯರಾತ್ರಿ ಏನಮ್ಮ ಈ 3 ದಿವಸದ ಹಿಂದೆ ಜೊತೆ ಇದ್ದೀವಿ, ಸಖತ್ ಮಾತಾಡ್ಕೊಂಡಿದ್ವಿ. ಆಮೇಲೆ ಅವ್ರು ಸಾಯಕ್ಕೆ 1 ತಿಂಗಳಿಂದ 2 ಸಿನಿಮಾ ಮಾಡಿದೀವಿ, ಸ್ಕೂಲ್ ಮಾಸ್ಟರ್ ಮತ್ತೆ ಬಳ್ಳಾರಿನಾಗ. ಹಿಂಗಾಗಿರ್ಬೇಕು ನಮ್ಗೆ. ಅವ್ರ ಜೊತೆ ನಡ್ಕೊಂಡಿದ್ದ ಕೆಲವು ಘಟನೆಗಳೇನಾದ್ರೂ ಇದೆಯಾ ಅವ್ರದ್ದು? ಅದೇ ನಾನು ಬಳ್ಳಾರಿನಾಗ ಟೈಮಲ್ಲಿ ಅದು ಬಳ್ಳಾರಿ ಭಾಷೆ ಮಾತಾಡ್ಬೇಕಿತ್ತು. ಬಳ್ಳಾರಿ ಅವ್ರನ್ನೇ ಕರ್ಸ್ಕೊಂಡು ಪ್ರತಿಯೊಂದು ಡೈಲಾಗ್ ಡೆಲಿವರಿನೆಲ್ಲ ತಿಳ್ಕೊಂಡು ಇದು ಮಾಡ್ತಿದ್ರು. ಮೈಸೂರಲ್ಲಿ ಏನಾಯ್ತು, ಸ್ವಲ್ಪ ಅಂದ್ರೆ ಪಬ್ಲಿಕ್ ಕಾಣಂಗೆ ಕೂತಿದ್ವಿ ನಾವೆಲ್ಲ, ಯಾಕಂದ್ರೆ ಆ ಜಾಗ ಹಂಗೆ ಇದ್ದಿದ್ದು. ಒಬ್ಬ ಆಕ್ಟರ್ನ ಜನ ಅರ್ಥ ಮಾಡ್ಕೋಬೇಕು ಅಂತ ಅನ್ನೋದಕ್ಕೆ ಅವ್ರು ನೋಡಿ ಅವ್ರಿಗೆ ಏನು ಅಷ್ಟೊಂದು ಹೋಮ್ ವರ್ಕ್ ಮಾಡೋದು ಬೇಕಾಗೂ ಇಲ್ಲ. ಅದ್ರಲ್ಲೂ ಬೆಳಿಗ್ಗೆ 8 ಗಂಟೆ ಒಳಗೆ ಕರೆಕ್ಟ್ ಟೈಮಿಂಗ್ಸ್ ಬರೋದು ಸೆಟ್ಗೆ. ಆಮೇಲೆ ಅದು ನೆಕ್ಸ್ಟ್ ಸೀನ್ ಹೆಂಗ್ ಮಾಡ್ಬೇಕು, ನಾನು ಏನ್ ಮಾಡ್ಬೇಕು, ಅವರು ಡೈಲಾಗ್ ನ ಥಿಂಕ್ ಮಾಡ್ಕೊಂಡು ಹಿಂಗಿದ್ದಾರೆ. ವಿಷ್ಣು ದಾದಾ, ವಿಷ್ಣು ಸರ್ ಅಂತಂದ್ರೆ ಇವ್ರ ಮೈಂಡ್ ಅಲ್ಲಿ ಇಲ್ಲ ಅದು. ಅವ್ರಿಗೆ ಮೈಂಡ್ ಅಲ್ಲಿ ಆ ಡೈಲಾಗ್ ಡೆಲಿವರಿ ಹೆಂಗ್ ಮಾಡ್ಬೇಕು, ಆ ಎಕ್ಸ್ಪ್ರೆಷನ್ ವಿಜುವಲಿ ಹೋಗ್ಬಿಟ್ಟಿದ್ದಾರೆ ಅವರು. ಅವಾಗ ನಾನು ಅವರು ಕೆಲವರು ಬೈಕೋತಾ ಇದ್ದ. ಅವಾಗ ನಾನು ಅನ್ಕೊಂಡೆ ಅದಕ್ಕೆ ಅಂದ್ರೆ ಪ್ರೊಡ್ಯೂಸರ್ ಒಳ್ಳೆ ಪ್ರೊಡ್ಯೂಸರೇ. ಬಟ್ ನಾನು ಹೇಳೋದನ್ನ ಇವಾಗ ಈಗ ಈ ನಡುವೆ ಪರವಾಗಿಲ್ಲ ಅನ್ಸುತ್ತೆ. ಕೆಲವು ಪ್ರೊಡ್ಯೂಸರ್ಸ್ ಎಲ್ಲ ರೋಡಲ್ಲಿ ಶೂಟಿಂಗ್ ಮಾಡ್ತಿದ್ರು. ನೀವು ಎಷ್ಟು ಬೇಜಾರಾಗೋದು ನಮ್ಗೆ. ಈಗ ಫೋನ್ ಇಟ್ಕೊಂಡಿರ್ತೀವಿ, ಅಣ್ಣ ನಂಬರ್ ಕೊಡಿದ್ರೆ ನಂಬರ್ ಕೊಡಕ್ಕೆ ಹೋಗ ಇನ್ನು ಗಾಂಚಲಿ ಏನೋ ಒಂದು ಕೆಟ್ಟದಾಗ ಮಾತಾಡ್ತಾರೆ. ನಾವೇನಾದ್ರು ಅದನ್ನ ಕಾನೂನು ಕೈ ತಗೊಂಡ್ರೆ ನಾವು ಅನ್ಯಾಯ ಕೆಟ್ಟವರು ಆಗ್ಬೇಕು, ಪೊಲೀಸ್ಗೂ ಹೋಗ್ಬೇಕು.
ಇವೆಲ್ಲ ಎಷ್ಟು ಇದು ಅವ್ರನ್ನ ನೋಡಿದಾಗ ನನಗೆ ಅನ್ನಿಸ್ತು ಪಾಪ ಎಷ್ಟು ಅವರು ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಅದು ಮಾಡ್ತಿರ್ಬೇಕಾದ್ರೆ ಜನ ಪಾಪ ಅರ್ಥ ಮಾಡ್ಕೊಳ್ಳಲ್ಲ. ಜನರು ತಪ್ಪಲ್ಲ, ನಾನು ಬೈಯೋದೇ ಪ್ರೊಡ್ಯೂಸರ್ಸ್ನ ಮಾಡ್ಲಿ ಸ್ಟುಡಿಯೋಗಳಲ್ಲೇ ಮಾಡ್ಲಿ. ಏನಕ್ಕೆ ಇವತ್ತು ತೆಲುಗು ತಮಿಳು ಸ್ಟಾರ್ಗಳನ್ನ ದೇವ್ರ ತರ ನೋಡ್ತಾರೆ ಇವತ್ತು. ಎಷ್ಟು ದೊಡ್ಡ ಸ್ಟುಡಿಯೋ ಮಾಡಿದ್ದಾರೆ ಗೊತ್ತಾ ತಮಿಳಲ್ಲಿ, ಇಲ್ಲಿ ನೋಡಿ ರೋಡ್ ಅಲ್ಲಿ ಶೂಟಿಂಗ್ ಮಾಡಿ ನಾವೇ ಮಾಡ್ತಿರ್ಬೇಕಾದ್ರೆ ಮಾಡಿ ರೀಸೆಂಟ್ ಆಗಿ ಒಂದು 2 ವರ್ಷದಿಂದ ತೆಕ್ಸಲೇ ಶೂಟಿಂಗ್ ಇವ್ರದ್ದು ಒಳ್ಳೆ ಇಲ್ಲಿ ಬೆಳಗ್ಗೆ ಹಿಂಗೆಲ್ಲ ಮಾತಾಡೋ ಲೆವೆಲ್ ಬಂದ್ಬಿಟ್ಟಿದ್ದಾರೆ. ಆಕ್ಟರ್ನ ಗೌರವ ಇಲ್ಲ, ಅಲ್ಲಿ ದೊಡ್ಡ ದೊಡ್ಡ ಆಕ್ಟರ್ಸ್ ದೇವರಾಜ್ ಅವರು ಇದ್ರು, ಎಲ್ಲರೂ ಇದ್ರು, ಸುಮ್ಮನೆ ಮಾತಾಡ್ತಾರೆ ಪಬ್ಲಿಕ್. ಆ ಲೆವೆಲ್ಗೆ ಬೇಜಾರು ಮಾಡ್ಬಿಟ್ಟಿದ್ದಾರೆ ನಮ್ಮ ಇಂಡಸ್ಟ್ರಿ. ಅದು ಮಾಡಬಾರ್ದು. ನಿಜ ಹಳೆ ಕಾಲದಲ್ಲಿ ಯಾವಾಗಲೂ ಸ್ಟುಡಿಯೋಲಿ ಯಾಕೆ ಶೂಟಿಂಗ್ ಮಾಡ್ತಿದ್ರು, ಯಾಕೆ ಎಲ್ಲ ದೊಡ್ಡ ದೊಡ್ಡ ಹಳೆ ನಟರು ದೇವರಾದ್ರು ಅನ್ನೋದು ಕಾರಣ ಅದು ಜನಕ್ಕೆ ಜಾಸ್ತಿ ಕಾಣಿಸ್ತಿರ್ಲಿಲ್ಲ. ಅವ್ರು ಸಡನ್ ಆಗಿ ಯಾವ್ದೋ ಒಂದು ಫಂಕ್ಷನ್ ಕಾಣಿಸ್ಕೊಂಡು ಅದೇ ಒಂದು ಖುಷಿ, ಏನೋ ಸ್ವರ್ಗದಿಂದ ಬಂದಿರೋ ತರ ಗೌರವ ಸಿಗುತ್ತೆ. ಅಂದ್ರೆ ಇವತ್ತಿಗೂ ಉತ್ತರ ಕರ್ನಾಟಕ, ನಾರ್ತ್ ಕರ್ನಾಟಕ ನಮ್ಗೆ ಇವತ್ತಿಗೂ ಕಲಾವಿದರು ಅಂದ್ರೆ ಒಂದು ಒಳ್ಳೆ ಕಲಾವಿದರ ತುಂಬಾ ಗೌರವ. ಇಲ್ಲಿ ಬೆಂಗಳೂರಲ್ಲಿ ಯಾರು ಕೇರ್ ಮಾಡಲ್ಲ. ಇಲ್ಲ ಹೌದು, ನಮ್ಗೆ ಕಲಾವಿದರ ಪ್ರೀತಿಸೋದ ಅಂತಂದ್ರೆ ಉತ್ತರ ಕರ್ನಾಟಕದವರೇ. ಅದು ತುಂಬಾ ಭಾರಿ ಅವ್ರಿಗೆ. ಈಗೇನ್ ಮರದ ಕೆಳಗಡೆನೆ ಮೇಕಪ್ ಇಟ್ಕೊಂಡ್ಬಿಟ್ಟಿರ್ತಾರೆ ಎಲ್ರು ಮುಂದೆ. ನೋಡೋ ಹೆಂಗ್ ಬಳಿತಾವ್ರೆ, ಓ ಹಿಂಗೇನಾ, ಅದೆಲ್ಲ ಸೀಕ್ರೆಟ್ಗಳು ಗೊತ್ತಾಗಬಾರ್ದು ನಾನು ಹೇಳೋದು. ನಿಜ ಅಲ್ವಾ? ಆಮೇಲೆ ಅದೊಂದು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೇಕಿಂಗ್ ಆಫ್ ಮೂವೀಸ್ ಅಂತ. ಈಗ ಜನಕ್ಕೆ ಆ ಹೀರೋನ ವಾವನ್ನ ಮನ್ಸ ಹೊರಟಾಯ್ತು, ಯಾರು ಈ ತರ ಆಗ್ಬಿಟ್ಟಿದೆ ಇಲ್ಲಿ. ಇವ್ರುಗಳೇ ತೋರಿಸೋದು ಮೇಕಿಂಗ್. ಏನಕ್ಕೆ ತೋರಿಸ್ಬೇಕು? ಸಿನಿಮಾದ ಟೆಕ್ನಿಕ್ ತೋರಿಸಲೇಬಾರ್ದು. ಫುಲ್ ಟ್ರೆಂಡ್ ಚೇಂಜ್ ಆಗ್ಬಿಟ್ಟಿದೆ. ಏನೇನು ಅಸಹ್ಯ ಮಾಡಕ್ಬಿಟ್ಟು ಆಮೇಲೆ ಅಷ್ಟು ಇವಾಗ ಈ ಮೊಬೈಲ್ಗಳು ಬಂದ್ಮೇಲೆ ನಿಮ್ಗೆ ಗೊತ್ತಲ್ಲ, ಏನೇ ಮಾಡ್ತೀವಿ. ಆಮೇಲೆ ರಿಪೀಟ್ ಟೇಕ್ಸ್ ಆದ್ರೆ ಅದನ್ನು ತೆಗೆದಿರ್ತಾರೆ ಮೊಬೈಲ್ ಅಲ್ಲಿ. ಇವೆಲ್ಲ ನಡೀತಾ ಇರುತ್ತೆ. ಪಾಪ ಯಾರೋ ಹೊಸಬ್ರು ಕಲಿತಿರ್ತಾರೆ, ಇನ್ನೊಂದೇನೋ ಇರುತ್ತೆ, ಏನೋ ಮಿಸ್ಟೇಕ್ಸ್ ಆಗ್ತಿರುತ್ತೆ, ಅದೆಲ್ಲಾ ತೋರಿಸ್ತಾ ಇರ್ತಾರೆ. ಬೈಯೋದು, ಮಾತಾಡೋದು ಎಲ್ಲ ಹೋಗ್ತಾ ಇರುತ್ತೆ. ತುಂಬಾ ಈ ಮರ್ಯಾದೆ ಕಡಿಮೆ ಆಗ್ಬಿಡ್ತಾ ಇದೆ, ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿ. ಅದೆಲ್ಲ ಮಾಡಬಾರ್ದಲ್ವಾ, ಇದೆಲ್ಲ ಅವಾಯ್ಡ್ ಮಾಡಬೇಕು. ನಿಜವಾಗ್ಲು ತುಂಬಾ ಚೆನ್ನಾಗಿ ಮಾಡ್ತಾರೆ ತೆಲುಗು ತಮಿಳೆಲ್ಲ ನೋಡಿದ್ರೆ. ಯಾಕೆ ನಮ್ ಕನ್ನಡ ಯಾಕೆ ಮಾಡಬಾರ್ದು ಅಂತ ಅನ್ಸುತ್ತೆ. ಬಟ್ ಯಾರು ಅದಕ್ಕೆ ಮುಂದೆ ಹೆಜ್ಜೆ ಇಡೋದೇ ಇಲ್ವಲ್ಲ. ಅವ್ರು ಮಾಡ್ಲಿ ಅಂತ ಇನ್ನೊಬ್ರು ಕಾಯ್ತಾರೆ, ಇನ್ನೊಬ್ರು ಮಾಡ್ಲಿ ಅಂತ ಇನ್ನೊಬ್ರು ಕಾಯ್ತಾ ಇರ್ತಾರೆ. ಓಕೆ ಸರ್, ಬೇರೆ ಹೀರೋಗಳಲ್ಲಿ ಯಾರು ನಿಮ್ಗೆ ತುಂಬಾ ಕ್ಲೋಸ್ ಅಂಡ್ ಅವ್ರ ಜೊತೆ ಒಡನಾಟಗಳು ಹೇಗಿತ್ತು ನಿಮ್ದು? ನನ್ಗೆ ನೋಡಿ, ಇವತ್ತಿಗೂ ಸುದೀಪ್ ದರ್ಶನ್ ನಾವು ಯಾವಾಗಲೂ ಹೋಗಬಾರೋ ಫ್ರೆಂಡ್ಸೇ. ಅಷ್ಟು ಸ್ಟಾರ್ಗಳಾಗಿದ್ರು ನನಗೆ ಅದೇ ಸಲಹೆ ಕೊಟ್ಟಿದ್ದಾರೆ, ಅದೇ ತರ ಪ್ರೀತಿ ಇಟ್ಕೊಂಡಿದ್ದಾರೆ. ನಾವು ಹಂಗೆ ಇದ್ದೀವಿ ನಾವೆಲ್ಲ. ಯಾಕಂದ್ರೆ ಆ 2000 ಪೀರಿಯಡ್ ಅಲ್ಲಿ ದರ್ಶನ್ ಆಗಲಿ ಸುದೀಪ್ ಆಗಲಿ ನಾವಾಗ್ಲಿ ಒಟ್ಟಿಗೆ ಎಂಟರ್ ಆಗಿದ್ದು. ಸೊ ಹಂಗಾಗಿ ನಮ್ದು ಸಲಿಗೆ ಕ್ಲೋಸ್ನೆಸ್ ಹಂಗೆ ಇದೆ. ನಂಗೆ ತುಂಬಾ ಕ್ಲೋಸ್ ಆಗಿದ್ದು ಅಂದ್ರೆ ದೊಡ್ಡ ನಟರುಗಳಲ್ಲಿ ನಮ್ಮ ಶಿವಣ್ಣ, ಶಶಿಕುಮಾರ್ ಅವರು, ಆಮೇಲೆ ಎಲ್ಲ 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 ಹೀರೋಗಳು ನಂಗೆ ಬಹಳ ಪ್ರೀತಿ ಮಾಡ್ತಾರೆ, ಗೌರವ ಕೊಡ್ತಾರೆ. ಜಾಸ್ತಿ ಶಿವಣ್ಣನ ಮನೆಯಲ್ಲಿ ನಾವೆಲ್ಲ ಸೇರ್ತಾ ಇದ್ವಿ, ಕೇರ್ ಮಾಡ್ತಾ ಇದ್ವಿ, ಟೈಮ್ ಪಾಸ್ ಮಾಡ್ತಾ ಇದ್ವಿ. ಆ ತರ ಕ್ಲೋಸ್ ಅಂದ್ರೆ ಈ ಊರುಗಳೇ. ಸೊ ಇವಾಗ ನಿಮ್ಮ ಬರೋ ಅಂತ ಫಿಲ್ಮ್ಸ್ ಸರ್ ನೆಕ್ಸ್ಟ್? ಈಗ ನಮ್ದು ಇದು ಚೂಮಂತರ್ ಅಂತ ಶರಣ್, ಆಮೇಲೆ ಟೆರರ್ ಅಂತ ನಮ್ಮ ಆದಿತ್ಯ ಅವ್ರದ್ದು, ನೈಸ್ ರೋಡ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ಆಮೇಲೆ ಅಮರಾವತಿ ಪೊಲೀಸ್ ಠಾಣೆ ಅಂತ ಒಂದು ಸಿನಿಮಾ ಮಾಡ್ತಾ ಇದೆ. ಆಮೇಲೆ ಈಗ ಅದು ಬರ್ಮಾ ಅಂತ ನಮ್ಮ ಚೇತನ್ ಜೇಮ್ಸ್ ಡೈರೆಕ್ಟರ್, ಅದು ನಡೀತಾ ಇದೆ ಈಗ ಪ್ರೆಸೆಂಟ್. ಚೂಮಂತರ್ ಇವು ಶರಣ್ ಅದಲ್ಲ, ನೆನ್ನೆ ತಾನೇ ಎಡಿಟಿಂಗ್ ಆಫೀಸ್ ಅಲ್ಲಿ ನೋಡಿದೆ, ರೆಡಿ ಮಾಡ್ತಾ ಇದ್ರು. ಅದರಲ್ಲಿ ಒಳ್ಳೆ ಪಾತ್ರ ಮಾಡಿದ್ವಿ. ಅಂಡ್ ಈಗ ದರ್ಶನ್ ಡೆವಿಲ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಸೊ ನಡೀತಾ ಇದೆ ಸಿನಿಮಾ. ಸೊ ಯು ಹ್ಯಾಪಿ? ಪರವಾಗಿಲ್ಲ, ಸಿನಿಮಾ ವಿಚಾರದಲ್ಲಿ ಹ್ಯಾಪಿನೇ. ಏನಾದ್ರೂ ಒಂದು ಕೊರಗು ಅನ್ನೋದು ಏನಾದ್ರು ಇದೆಯಾ ಸರ್? ಫುಲ್ಫಿಲ್ ಆಗದೆ ಇರೋ ಅಂತದ್ದು ಏನಾದ್ರೂ ಇದೆಯಾ ನಿಮ್ಮ ಮನಸ್ಸಲ್ಲಿ? ಕೊರಗು ಅಂದ್ರೆ ನೋಡಿ, ನಾನು ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಎಷ್ಟೋ ಜನ ಹೇಳ್ತಾರೆ ಮನುಷ್ಯನ ಜನ್ಮ ಶ್ರೇಷ್ಠ ಜನ್ಮ ಅಂತ. ನನ್ನ ಪ್ರಕಾರ ಅದು ದರಿದ್ರ ಜನ್ಮನೇ.